ನಾನು ಒಂದು ವಿಚಾರ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು. ಅದು ಕ್ಲಿಯರ್ಲಿ ವಾಯ್ಸ್ಗೆ ಹೇಳ್ತಾ ಇರೋದು. ಏನಂದರೆ, ನೀವು ಮದುವೆಗಿಂತ ಮೊದಲು ಹೇಗಿದ್ರಿ, ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಯಾವ ರೀತಿ ಟ್ರೀಟ್ ಮಾಡ್ತಾಯಿದ್ರು, ಅದನ್ನೆಲ್ಲ ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಆಯಿತಾ. ಆಮೇಲೆ ನೀವು ಮದುವೆ ಆಗಿ ಬಂದ ಮೇಲೆ ಏನಾಗುತ್ತೆ ಅಂದರೆ, ಸಡನ್ಲಿ ಅವ್ರಿಗೆ ಎಲ್ಲಿಲ್ಲದ ಪ್ರೀತಿ, ಯಾವಾಗ ತೋರಿಸದೇ ಇರೋ ಪ್ರೀತಿ ಸಡನ್ಲಿ ಉಕ್ಕರಿದು ಬಿಡತ್ತೆ. ಅತಿಯಾಗಿ ಫೋನ್ ಮಾಡೋದು, ಅತಿಯಾಗಿ ಎಲ್ಲ ವಿಚಾರ ಕೇಳೋದು, ಅತಿಯಾಗಿಬಿಡತ್ತೆ. ಓಕೆನಾ? ಹಾಗಾದಾಗ ನಿಮಗೇನು ಅನಿಸುತ್ತೆ, ಮೊದಲು ನನ್ನನ್ನು ಇಷ್ಟೊಂದು ಕೇರ್ ಮಾಡ್ತಿರ್ಲಿಲ್ಲ ಅಲ್ಲ, ಪ್ರೀತಿ ಮಾಡ್ತಿರ್ಲಿಲ್ವಲ್ಲ, ಇವಾಗ ತುಂಬ ಕೇರ್ ಮಾಡ್ತಿದ್ದಾರೆ, ಪ್ರೀತಿ ಮಾಡ್ತಿದ್ದಾರೆ ಅಂತ ನಿಮಗೂ ಕೂಡ ಅನಿಸುತ್ತೆ. ಹಂಗೆ ಅನ್ನಿಸ್ದಾಗ ಮನೇಲಿ ಜೊತೆಗೆ ಸದಾಕಾಲ ಖುಷಿಯಿಂದ ನೋಡ್ಕೋತಾ ಇರೋ ಹೆಂಡತಿ, ಖುಷಿಯಿಂದ ನೋಡ್ತಾ ಇರಲಿ, ಕಿರಿಕಿರಿ ಮಾಡಲಿ, ಜಗಳ ಮಾಡಲಿ, ಹಠ ಮಾಡಲಿ, ಏನೇ ಮಾಡಿದ್ರೂ ಅವಳು ನಿಮ್ಮ ಜೊತೆಗೇ ಪ್ರೀತಿ ಮಾಡಿಕೊಂಡು, ನಿಮ್ಮ ಪ್ರೀತಿನೇ ಬಯಸಿಕೊಂಡು ಇರ್ತಾಳೆ ಅಲ್ವಾ. ಆ ಪ್ರೀತಿ ನಿಮಗೆ ಕಾಣಿಸಲ್ಲ. ಅಪ್ಪ ಅಮ್ಮ ಏನು ಹೇಳ್ತಾರೋ ಅದು ಮಾತ್ರ ಕರೆಕ್ಟ್, ಅದು ಮಾತ್ರ ಪರ್ಫೆಕ್ಟ್. ಇವಳು ಏನು ಮಾಡ್ತಾಳೋ ಇದೆಲ್ಲ ತಪ್ಪು. ಯಾಕಂದರೆ ಅವರು ಎಷ್ಟು ವರ್ಷ ಪ್ರೀತಿ ನಿಮಗೆ ನೀಡ್ತಿರ್ಲಿಲ್ಲ, ಈಗ ನೀಡ್ತಾ ಇದ್ದಾರೆ. ಇವಳು ಬಂದಾಗಲೇನೂ ನಿಮ್ಮನ್ನ ಪ್ರೀತಿಸ್ಕೊಂಡೇ ಇದ್ದಾಳೆ, ಅದಕ್ಕೆ ಅವಳು ಪ್ರೀತಿಯ ಬೆಲೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಹಾಗಾದಾಗ ಏನಾಗುತ್ತೆ, ಇದೇ ರೀತಿ ಜಾಸ್ತಿ ಅವಮಾನಗಳನ್ನೆಲ್ಲ ಅನುಭವಿಸಿ ಅವಳು ನಿಮ್ಮ ಜೀವನದಿಂದ ದೂರ ಆಗಿಬಿಡ್ತಾಳೆ. ಆಮೇಲೆ ಏನು, ಮತ್ತದೇ ಬ್ಯಾಚುಲರ್ ಲೈಫ್, ಅದೇ ಏನು ಖಾಲಿ ಜೀವನ, ತುಂಬ ಖಾಲಿ ಅನಿಸುತ್ತೆ. ಅದು ಹುಡುಗಿರಿಗಾಗಲ್ಲ. ಯಾಕಂದರೆ ಹುಡುಗಿರು ಅವ್ರಿಗೆ ಈಸಿಲಿ ರಿಕವರಿ ಆಗುವ ಶಕ್ತಿಯನ್ನು ದೇವರು ನೀಡಿದ್ದಾನೆ. ಹುಡುಗರಿಗೆ ಅದು ತುಂಬ ಕಾಡುತ್ತೆ. ಹಾಗಾಗಿ ಅವರಿಗೆ ನಿಜವಾದ ಪ್ರೀತಿ ಯಾವುದಾಗಿತ್ತು ಅನ್ನೋದು ಅವಳು ಹೋದ್ಮೇಲೆ ಅರ್ಥ ಆಗುತ್ತೆ. ಬಟ್ ಅವಳು ರಿಟರ್ನ್ ಬರೋದು ಇಲ್ಲ ಒಂದು ಸಲ ಹೋದ್ಮೇಲೆ. ಹಂಗೆ ಬಂದರೆ ಅದು ನಿಮ್ಮ ಚಾನ್ಸ್ ಅದು. ಆಗ ಅವ್ರನ್ನ ಏನು ಆ ರೀತಿ ಇರುವಾಗ ತುಂಬ ಪ್ರೀತಿಯಿಂದ ಕೇರ್ ಮಾಡಿ. ಬರೀ ಅಪ್ಪ ಅಮ್ಮನ ಮಾತು ಕೇಳೋದು, ಅವಳಿಗೆ ಅವಮಾನ ಮಾಡೋದು, ನೋವು ಕೊಡೋದು, ಅವ್ರ ಮುಂದೆ ಅವಳನ್ನ ಹೀಯಾಳವಾಗಿದ್ದು ನೋಡೋದು, ನಿಮ್ಮ ಮಕ್ಕಳನ್ನ ನೀವೇ ಅವ್ರ ಮುಂದೆ ಅವ್ರನ್ನ ಇಂಪ್ರೆಸ್ ಮಾಡೋಕ್ಕೆ ಅಂತ ಬೈಯೋದು, ಅವಮಾನಿಸೋದು, ಹೀಗೆಲ್ಲ ಮಾಡಿದಾಗ ಹೆಣ್ಣಿಗೆ ತುಂಬ ನೋವಾಗತ್ತೆ. ಅವಳು ದೂರ ಆಗ್ತಾಳೆ. ಅದಾದಮೇಲೆ ಅದೇ ಅನ್ನಲ್ಲ ಬ್ಯಾಚುಲರ್ ಲೈಫ್, ಅದು ಮತ್ತೆ ಇರೋದಕ್ಕಿಂತನೂ ಹೀನಾಯವಾಗಿ ಆಗಿಬಿಡತ್ತೆ ನಿಮ್ಮ ಲೈಫ್. ಆಮೇಲೆ ಏನಾಗುತ್ತೆ, ಈಗ UK ಅವ್ರ ವಿಚಾರ ನೋಡಿದ್ರಲ್ಲ, ಆ ಪ್ರೀತಿ ಸಿಕ್ಕಿಲ್ಲ ಅಂದರೆ ನೀವು ಒಂದು ರೀತಿ ಎಷ್ಟೇ ಪ್ರೀತಿ ಇದ್ದರೂ, ಅಪ್ಪ ಅಮ್ಮ ಅದೆಷ್ಟೇ ಪ್ರೀತಿ ಆಮೇಲೆ ಕೊಟ್ಟರೂ ಕೂಡ ನಿಮಗೆ ಅದು ನಶ್ವರ, ಏನೂ ಇಲ್ಲ, ಫುಲ್ ಖಾಲಿ ಎಂಟಿ ಲೈಫ್. ಎಷ್ಟೇ ಹಣ ಮಾಡಿ, ಏನೇ ಮಾಡಿ, ಎಲ್ಲ ಒಂದು ರೀತಿ ಶೂನ್ಯ ಅನಿಸೋಕೆ ಶುರು ಆಗಿಬಿಡುತ್ತೆ. ಹಾಗಾಗಿ ಈಗ UK ಅವರು ಡಿಪ್ರೆಷನಿಗೆ ಹೋಗಿರೋದು ಅದಕ್ಕೋಸ್ಕರನೇ, ಅಂದರೆ ಡಿಪ್ರೆಷನ್ ಮನಸ್ಥಿತಿ ಆಗಿರೋದು ಅವ್ರದ್ದು ಅದಕ್ಕೋಸ್ಕರನೇ ಆಗಿರೋದು. ಈಗ ಡಿವೋರ್ಸ್ ಆದರೂ ಕೂಡ ಅವಳು ಮತ್ತೆ ತಿರ್ಗಾ ಬಂದು ಅವರನ್ನು ಕೇರ್ ಮಾಡ್ತಿದ್ದಾರೆ. ಆದರೆ ಅವರ ಅಪ್ಪ ಅಮ್ಮ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳ್ತಿದ್ದಾರಲ್ವ. ಇಷ್ಟೇ ನಿಜವಾದ ಪ್ರೀತಿ. ಅವಳಿಗೆ ಏನು ಬರೋ ನೆಸೆಸಿಟಿ ಅವಳಿಗೆ ಏನಿತ್ತು? ಇರಲೇ ಇಲ್ಲ, ಝೀರೋ ಅಲ್ವಾ. ಆದರೂ ಬಂದಿದ್ದಾಳೆ ಅಂದರೆ ಅವಳ ಮನಸ್ಥಿತಿ ಅಷ್ಟು ಉತ್ತಮವಾಗಿದೆ ಅಂತಲೇ ಅನ್ಬೋದು. ಅವರಿಬ್ಬರ ಮಧ್ಯೆ ಏನಕ್ಕೆ ಜಗಳ ಆಗಿದೆಯೋ ಏನಾಗಿದೆಯೋ ಅದು ನಮಗೇನೋ ಗೊತ್ತಿಲ್ಲ, ಅದು ಅವರ ಪರ್ಸ್ನಲ್ ಅಲ್ವಾ. ಹಾಗಾಗಿ ಅಪ್ಪ ಅಮ್ಮಂಗೆ ಗೌರವ ಕೊಡಿ, ಕೊನೆಗಾಲದಲ್ಲಿ ಉತ್ತಮವಾಗಿ ನೋಡ್ಕೊಳ್ಳಿ. ಆದರೆ ನಿಮ್ಮ ಹೆಂಡತಿಯನ್ನು ಅವ್ರ ಮುಂದೆ ಫಾಲ್ ಡೌನ್ ಆಗಿ ನೋಡಬೇಡಿ, ಫಾಲ್ ಡೌನ್ ಮಾಡಬೇಡಿ, ಅಷ್ಟೇ ಹೇಳ್ತಾ ಇರೋದು.